ಟೊಮೆಟೊ ಬಾತ್ ಹೇಗೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನಾನು ನಿಮ್ಮ ದಾಕ್ಷಾಯಿಣಿ. ಮೊದಲು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ ಇದು ಮೂರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ಮಸಾಲೆ ಹಾಕ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಪೇಸ್ಟ್ ರೆಡಿಯಾಗಿದೆ. ಇವಾಗ ನೆಕ್ಸ್ಟು ಕುಕ್ಕರ್ ಇಟ್ಬಿಟ್ಟು ವೆರಿ ಟೇಸ್ಟಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಸೊ ಎಣ್ಣೆ ಕಾದ ನಂತರ ಆ್ಯಕ್ಚುಲಿ ಪ್ರಮಾಣ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಎಣ್ಣೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ನಮ್ಮ ಟೊಮೆಟೊ ಬಾತ್ಗೆ ಎಷ್ಟು ಆಯಿಲ್ ಬೇಕಾಗುತ್ತೋ ನಾನು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿದ ಸಾಸಿವೆ ಸಿಡಿಬೇಕು. ಸೊ ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡೋಣ. ಸಾಸಿವೆ ನೋಡಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇವಾಗ ಈರುಳ್ಳಿ, ಎಲ್ಲ ಮಸಾಲೆನೂ ಜೋಡಿಸಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟು ರೈಸ್ ಎಲ್ಲ ಪಲಾವೆಲ್ಲ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ, ಕರಿಬೇವಿನ ಸೊಪ್ಪು, ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಬೇಕು. ತುಂಬ ಏನೇನು ಬೇಡ, ಮೀಡಿಯಮ್ಮಾಗೆ ಈರುಳ್ಳಿ ಬೆಂದರೆ ಸಾಕು. ಸೊ ಈ ಟೊಮೆಟೊ ಬಾತು ಜಾಸ್ತಿ ಮಸಾಲೆ ಹಾಕಲ್ಲ ನೋಡಿ, ಎಲ್ಲ ಲೈಟಾಗಿ ಹಾಕಿದ್ದೀನಿ. ನೋಡಿ, ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಾವೇನು ರುಬ್ಕೊಂಡಿದ್ವಿ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಅದನ್ನು ಹಾಕಿಬಿಟ್ಟು ನೆಕ್ಸ್ಟು 1 ಸ್ಪೂನ್ ಧನಿಯಾ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಟೊಮೆಟೊ ಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕು, ಒಂದು 5 ನಿಮಿಷ. ಸೊ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೊಸಬ್ರಿಗಾದರೆ ತುಂಬ ಈಸಿಯಾಗಿ ನೀವು ಈ ಥರ ರೆಸಿಪಿ ನೋಡ್ಕೊಂಡು ಮಾಡ್ಬೋದು. ಫಾಸ್ಟಾಗೆ ವಿಡಿಯೋ ಮಾಡಿದರೆ ನಿಮಗೆ ಬೇಗ ಬೇಗ ಮೂವ್ ಆಗ್ತಿದ್ರೆ ನೀವು ಅಲ್ಲಿ ಸ್ಟಾಪ್ ಮಾಡಿ ಮಾಡಬೇಕಾಗುತ್ತೆ. ಬಟ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ನೀವು ಜೊತೆಗೇ ಹಾಗೆ ಅಡುಗೆ ಮಾಡ್ಕೋಬೋದು. ಸೊ ಅಷ್ಟು ಸಿಂಪಲ್ಲಾಗೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಎಲ್ಲ ಆದಮೇಲೆ ಲಾಸ್ಟು ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಬೆಂದಮೇಲೆ ನೀರು ಹಾಕ್ಬಿಡಬೇಕು. ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನಿಮ್ಮ ಅಳತೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ, 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನಾನು ಅಂದಾಜಲ್ಲೇ ಹಾಕೋದು ಯಾವಾಗಲೂ. ಸೊ ಹಾಕಿದ್ದೀನಿ. ನೆಕ್ಸ್ಟು ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ತೀನಿ. ಏಕೆಂದರೆ ಬೇಯ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದರೆ ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ನಾನು ಎಲ್ಲ ಹಾಕಿದ್ಮೇಲೆ ಕೊನೆಯದಾಗಿ ಉಪ್ಪು ಹಾಕಿದ್ದೀನಿ. ಸೊ ನೋಡಿ, ನೀರು ಕುದೀತಾ ಇದೆ. ನೀರು ಕುದಿಬೇಕಾದ್ರೆ ಇವಾಗ ಅಕ್ಕಿ ಹಾಕ್ಕೋಬೇಕು. ತೊಳೆದು ಮುಂಚೆನೇ ಇಟ್ಕೊಂಡಿದ್ದೆ, ಸೊ ಹಾಗಾಗಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಟೊಮೆಟೊ ಬಾತಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಸೊ ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ, ಸೋಯಾಬೀನ್. ಸೊ ಟೊಮೆಟೊ ಬಾತ್ ಜೊತೆಗೆ ಸ್ವಲ್ಪ ಸೋಯಾಬೀನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಗಳಿಗೆ ಸೋಯಾಬೀನ್ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಪಲಾವ್ ಮಾಡಲಿ, ಟೊಮೆಟೊ ಬಾತ್ ಮಾಡಲಿ, ಮೆಂತ್ಯ ಬಾತ್ ಮಾಡಲಿ ಎಲ್ಲದಕ್ಕೂ ಸೋಯಾಬೀನ್ ಆ್ಯಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಟೇಸ್ಟ್ ಮಾತ್ರ ಏನು ಡಿಫ್ರೆನ್ಸ್ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ಆಗಿದೆ. ಸೊ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ. ಕುದಿ ಬಂದಮೇಲೆ ನೋಡಿ ಕುದೀತಾ ಇದೆ. ಇವಾಗ ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಪ್ಲೇಟ್ನ ಮುಚ್ಚಿಬಿಡಿ. ಮುಚ್ಚಿ 2 ವಿಸಲ್ ಹಾಕಬೇಕು, ಸಾಕು. 2 ವಿಸಲಲ್ಲಿ
ಕ್ಲಿಯರ್ ಆಗುತ್ತೆ. ನಾನಿಲ್ಲಿ ಮೊಸರು ಬಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕಡೆ ಸೈಡಲ್ಲಿ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ವಿಸಲ್ ಆಗಿದ ತಕ್ಷಣ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬಾ ಸುಲಭ ಟೊಮೊಟೊ ಬಾತ್ ಮಾಡೋದು. ಸೊ ಇದು ಯಾವುದೇ ರೀತಿಯಾದ ಜಾಸ್ತಿ ಮಸಾಲೆ ಇಲ್ದಲೆ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಒಂದು ಸಾರಿ ಟ್ರೈ ಮಾಡಿ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ. ನೋಡಿ 2 ವಿಸಲ್ ಆಯಿತು. ಸೊ ವಿಸಲ್ ಆರಿದ ತಕ್ಷಣ ಓಪನ್ ಮಾಡಿ. ಸೊ ವಿಸಲ್ ಹೋಗಬೇಕು, ಆಗ ತುಂಬ ಚೆನ್ನಾಗಿ ಹರಳಿರುತ್ತೆ ಅನ್ನ, ಹೂವು ಥರ ಕಾಣಿಸುತ್ತೆ ಅವಾಗ. ಸೊ ಹಾಗಾಗಿ 2 ವಿಸಲ್ ಆಯಿತು, ಗ್ಯಾಸ್ ಆಫ್ ಮಾಡಿದೆ. ಈಗ ಏರ್ ಹೋಗೋವರೆಗೂ ವೆಯ್ಟ್ ಮಾಡೋಣ. ಈಗ ಏರ್ ಹೋಗಿದೆ. ಸೊ ನೋಡಿ ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ರೆಡಿ. ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ. ನಾನು ಮಾಡಿಟ್ಕೊಂಡಿರೋ ಮೊಸರು ಬಜ್ಜಿ ವಿತ್ ಸ್ವಲ್ಪ ಟೊಮೊಟೊ ಬಾತ್. ಟೇಸ್ಟ್ ಮಾತ್ರ ಗಮ್ಮಂತ ವಾಸನೆ ಬರ್ತಾಯಿದೆ ಆ್ಯಕ್ಚುಲಿ. ಯಾಕಂದರೆ ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ, ನಾನು ಯಾವಾಗಲೂ ಅದನ್ನು ಎಣ್ಣೆಲಿ ಹಾಕಲ್ಲ, ಮಿಕ್ಸಿಯಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ಸೈಡಿಗೆ ಇಟ್ಬಿಡ್ತಾರೆ ಇಲ್ಲಾಂದರೆ ಅಲ್ವಾ. ಸೊ ಮಿಕ್ಸಿಗೆ ಹಾಕೋದ್ರಿಂದ ಅದು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ವಾವ್, ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಖಂಡಿತ ನೀವೆಲ್ಲ ಒಂದು ಸಾರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಟೊಮೊಟೊ ಬಾತ್ ಹಾಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಆಗಿತ್ತು ಇವತ್ತಿನ ನನ್ನ ಮಿನಿ ಟೊಮೊಟೊ ಬಾತ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.